ಜಮೀರ್ ಅಹಮದ್ ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ಸೈಬರ್ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ। ಈ ಬಗ್ಗೆ ಜಮೀರ್ ವಿರುದ್ಧ ಷಡ್ಯಂತ್ರ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ। ಮೊಹಮ್ಮದ್ ಸಿರಾಜ್ ದೂರಿನ ಅನ್ವಯದಲ್ಲಿ ಎಫ್ಐಆರ್ ದಾಖಲಾಗಿದೆ। ಇನ್ನು ಕೆಎಂಡಿಸಿ ಡೈರೆಕ್ಟರ್ ಆಗಿರುವಂತಹ ಮೊಹಮ್ಮದ್ ಸಿರಾಜ್ ಅವರು ಕೂಡ ಈ ಆಡಿಯೋದಲ್ಲಿ ಮಾತನಾಡಿದ್ದಾರೆ ಅನ್ನೋ ಆರೋಪ ಇತ್ತು। ಹೀಗಾಗಿ ಮೊಹಮ್ಮದ್ ಸಿರಾಜ್ ಅವರೇ ಇದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲು ಮಾಡಿದ್ದಾರೆ। ಆಡಿಯೋ ವೈರಲ್ ಮಾಡಿದ್ದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಈ ಆಡಿಯೋದ ಸತ್ಯಾಸತ್ಯತೆ ಏನು ಅನ್ನುವಂಥದ್ದನ್ನು ಕೂಡ ಪತ್ತೆ ಮಾಡಬೇಕು ಅಂತ ಅವರು ಎಫ್ಐಆರ್ ದಾಖಲು ಮಾಡಿದ್ದಾರೆ। ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ದಾಖಲಾದ ನಂತರ ಇದರ ವಾಸ್ತವಾಂಶ ಏನು ಅನ್ನುವಂಥದ್ದು ಬೆಳಕಿಗೆ ಬರುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ। ಇನ್ನು ಸಹಜವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಇದನ್ನು ಹರಿಬಿಟ್ಟಿದ್ರು, ಆದರೆ ಆಡಿಯೋದ ವಾಸ್ತವಾಂಶ ಏನು, ಯಾರು ರೆಕಾರ್ಡ್ ಮಾಡಿದ್ದು, ಇದರ ಹಿಂದೆ ಇರೋರು ಯಾರು, ಅಥವಾ ನಿಜವಾಗ್ಲೂ AI ಜನರೇಟೆಡ್ಡಾ ಗೊತ್ತಾಗಬೇಕಲ್ವೇ? ಇದು ಈ ಎಫ್ಐಆರ್ ಬಳಿಕ ಗೊತ್ತಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ।